ಶಿವಾನಿ, ಏನು ಹಾಗೆ ನೋಡ್ತಾ ಇದೆಯಾ? ರೂಮು ಯಾರು ಈ ಥರ ಡೆಕೋರೇಟ್ ಮಾಡಿದ್ರು ಅಂತನಾ? ಬೇರೆ ಯಾರು ಅಲ್ಲ, ನಾನೇ. ಯಾಕೆ ಮಾಡಿದೆ ಅಂತನಾ? ನೋಡು ಶಿವಾನಿ, ಯಾರಾದರೂ ಅವರ ಮೆಮೊರಿನ ಕಳ್ಕೊಂಡ್ಬಿಟ್ರೆ ಆ ಸಿಚುಯೇಷನ್ನ ರೀಕ್ರಿಯೇಟ್ ಮಾಡಿದ್ರೆ ಆವಾಗ ಏನೇನಾಗಿತ್ತು ಎಲ್ಲ ನೆನಪಾಗತ್ತಂತೆ. ಅದಕ್ಕೋಸ್ಕರ ನಾನು ನಿನ್ನೆ ಯಾವ ಥರ ಈ ರೂಮ್ ಡೆಕೋರೇಟ್ ಆಗಿತ್ತು ಅದೇ ತರಹ ಫುಲ್ಲು ಡೆಕೋರೇಟ್ ಮಾಡಿದ್ದೀನಿ. ಹೆಂಗಿದೆ? ಚೆನ್ನಾಗಿದೆಯಾ? ತ್ರಿಶೂಲ್, ಕೋಪ ಮಾಡ್ಕೋಬೇಡ ಶಿವಾನಿ. ನನ್ನ ಲೈಫೇ ಒಂದು ಕನ್ಫ್ಯೂಷನಲ್ಲಿದೆ. ಒಬ್ಬ ಗಂಡ ಆದವನು ಅವನ ಜೀವನದಲ್ಲಿ ಯಾವ ರಾತ್ರಿ ನೆನಪಿಟ್ಕೋಬೇಕೋ ನನಗೆ ಅದೇ ನೆನಪಾಗ್ತಾ ಇಲ್ಲ. ಎಷ್ಟು ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಶಿವಾನಿ, ನನಗೆ ಒಂಚೂರು ನೆನಪಾಗ್ತಿಲ್ಲ. ಪ್ಲೀಸ್ ನೀನಾದರೂ ಹೇಳು, ನನ್ನ ರಾತ್ರಿ ಏನಾಯ್ತು? ನೋಡು ತ್ರಿಶೂಲ್, ನನಗೆ ಕೋಪ ಬರ್ಸ್ಬೇಡ. ಯಾಕೆ ಶಿವಾನಿ ಕೋಪ? ನನ್ನ ಕಂಡ್ರೆ ನಿಂಗೆ ಒಂಚೂರು ಪಾಪ ಅನ್ಸಲ್ವಾ? ಇಲ್ಲ. ಕೋಪ ಮಾಡಿಕೊಂಡ್ರು ಪ್ರೀತಿಯಿಂದ ಮಾತಾಡಿಸ್ತೀಯ, ನನಗೆ ಅದಕ್ಕೆ ಖುಷಿ ಆಗುತ್ತೆ. ಶಿವಾನಿ ಒಂದೇ ಒಂದು ಸರಿ ಹೇಳು ಪ್ಲೀಸ್, ರಾತ್ರಿ ಏನಾದರೂ ತಪ್ಪಾಗಿ ನಡ್ಕೊಂಡ? ನಿನಗೇನು ಅನ್ಸುತ್ತೆ? ಅದು ತಪ್ಪು ಮಾಡಿದೆ ಅನ್ಸುತ್ತೆ. ಆದರೆ ನನಗೇನು ನೆನಪಾಗ್ತಿಲ್ಲ. ನಗ್ತಾ ಇದೆಯಾ? ಅಂದರೆ ಬೇರೆ ಏನೋ ಆಗಿದೆ? ನಾನೇನು ನಗ್ತೆ? ನಗ್ದಂಗೆ ಆಯಿತು. ನಿನಗೆಲ್ಲೋ ಅಳ್ಳು ಮಳ್ಳು ಅನ್ಸುತ್ತೆ. ಇದ್ರೂ ಇರ್ಬೋದು. ನಿನ್ನಂಥ ಅಪ್ಸರೇನು ಮದುವೆ ಆದಮೇಲೆ ಎಂಥವ್ರ ತಲೆ ಆದರೂ ಕೆಡುತ್ತೆ. ಮಾತು ಸಾಕು, ಸುಮ್ಮನೆ ಹೋಗಿ ಮಲ್ಕೋತೀಯಾ? ಶಿವಾನಿ, ಇಷ್ಟೆಲ್ಲ ಡೆಕೋರೇಟ್ ಮಾಡಿರೋದು ಅದಕ್ಕೆ ಅಲ್ವಾ? ಬಾ ಶಿವಾನಿ, ಬಾಮ್ಮ, ಬಾ ಶಿವಾನಿ, ಬಾ. ಇವ್ನು ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾನೆ? ಹೇಗಾದ್ರೂ ಇವನ್ನ ಮಲಗೋ ಥರ ಮಾಡ್ಬೇಕಲ್ಲ. ಇಷ್ಟಾದರೂ ನೀನೇನು ಮಾತಾಡ್ತಾ ಇಲ್ಲ ಅಂದರೆ ನಮ್ಮ ಸಂಸಾರ ಶುರುವಾಗಿದೆ ಅನ್ಸುತ್ತೆ. ಅದಕ್ಕೆ ನಾಚಿಕೆಯಲ್ಲಿ ಏನು ಹೇಳ್ತಾ ಇಲ್ಲ ಅಲ್ವಾ? ಇವನ್ ಉತ್ತರ ಕೊಟ್ಟರು ನನಗೆ ಸಮಸ್ಯೆ ಆಗುತ್ತೆ. ಸುಮ್ಮನೆ ಇರೋದೇ ವಾಸಿ. ಶಿವಾನಿ, ಮರ್ತೋದ ರಾತ್ರಿ ಜೀವನ ಪೂರ್ತಿ ನೆನಪು ಮಾಡ್ಕೊಳ್ಳೋ ಹಾಗೆ ಮಾಡೋ ಆಸೆ ಒಪ್ಗೆ ಅಲ್ವಾ? I love you, Shivani. ತ್ರಿಶೂಲ್, ನಿನಗಿವತ್ತು ಇದೇ ಗತಿ. ಏನಪ್ಪ ಇದು? ಬೆಳಗಾಗೋಯ್ತಾ? ಶಿವಾನಿಯಲ್ಲಿ? ಅಯ್ಯೋ, ರಾತ್ರಿ ಕಳೆಯೋದೇ ಗೊತ್ತಾಗ್ತಿಲ್ವಲ್ಲ ನನಗೆ. ನನಗೇನಾದರೂ ರೋಗ ಗೀಗ ಬಂದ್ಬಿಟ್ಟಿದ್ಯಾ? ರಾತ್ರಿ ರಪ್ಪಂತ ಪಾಸ ಹೋಗ್ತಾ ಇದೆ. ಶಿವಾನಿಯಲ್ಲಿ? ನಿನ್ನೆ ರಾತ್ರಿ ನಾನು ಎಲ್ಲ ಡೆಕೋರೇಷನ್ ಮಾಡಿದೆ. ಶಿವಾನಿ ಬಂದು ಅವಳಿಗೆ ಫಸ್ಟ್ ನೈಟು ನಂಗೆ ಜ್ಞಾಪಕ ಇಲ್ಲ, ಅದಕ್ಕೆ ಸೆಕೆಂಡ್ ನೈಟು ಈ ಥರ ಡೆಕೋರೇಟ್ ಮಾಡಿದ್ದೀನಿ ಅಂತೆಲ್ಲ ಹೇಳಿದೆ. ಆಮೇಲೆ ಏನಾಯಿತು? ಇವಾಗಲೂ ಏನೂ ನೆನಪಾಗ್ತಿಲ್ಲ. ಏನು ಮಾಡೋದು? ಶಿವಾನಿ,
ತ್ರಿಶೂಲ್, ಕಾಫಿ ತಗೋ. ಶಿವಾನಿ, ನನಗೆ ಕಾಫಿ ಬೇಡ. ನೆನ್ನೆ ರಾತ್ರಿ ಏನಾಯ್ತು ಅದು ಬೇಕು. ತ್ರಿಶೂಲ್, ನಿನಗೇನಾಗಿದೆ? ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಅನ್ಕೋಬೇಡ. ಯಾರೋ ಏನೋ ಅನ್ಕೊಳ್ಳೋದಿರ್ಲಿ, ನಾನೇ ಏನೋ ಅನ್ಕೊಳ್ದೇ ಇರಂಗೆ ಆಗ್ಬಿಟ್ಟಿದೆ. ಸುಮ್ಮನೆ ಕಾಫಿ ಕುಡಿತೀಯಾ? ಶಿವಾನಿ ಪ್ಲೀಸ್, ರಾತ್ರಿ. ಶಿವಾನಿ, ಅಯ್ಯೋ ದೇವ್ರೆ, 2 ದಿನ ಕಳೆದೋಯ್ತು. ಶಿವಾನಿ ನಾನು ಮುಟ್ಟಿದ್ದು ನೆನಪಿಲ್ಲ. ರಾತ್ರಿ ಏನಾಯ್ತು ಅಂತ ಕೇಳಿದ್ರೆ ಅವಳು ಏನು ಭಯ ಬಿಡ್ತಲ್ಲ. ಏನು ಮಾಡಲಿ ನಾನು? ಶಿವಾನಿ, ತ್ರಿಶೂಲ್ ಇನ್ನೂ ಎದ್ದಿಲ್ವಾ? ಮದುವೆ ಆದ್ಮೇಲೆ ತುಂಬ ಸೋಮಾರಿ ಆಗಿಬಿಟ್ಟಿದ್ದಾನೆ. ಮುಂಚೆ 6 ಗಂಟೆಗೆಲ್ಲ ಎದ್ದು ಕೂತಿರೋನು, ಈಗ 8 ಗಂಟೆ ಆದರೂ ಹೇಳ್ತಾನೆ ಇಲ್ಲ. ಎದ್ದಿದ್ದಾನ ಅವನು. ಓ, ನೀನೇ ಕಾಫಿ ಕೊಟ್ಟು ಇಳಿಸ್ ಬಂದ್ಯಾ? ಶಿವಾನಿ, ಹೇಳೋದು ಮರ್ತೇ ಬಿಟ್ಟೆ. ನೀನು ಮಾಡಿರೋ ಕಾಫಿ ತುಂಬ ಚೆನ್ನಾಗಿದೆ. ಹೌದಲ್ವಾ? ಇಷ್ಟು ರುಚಿಯಾದ ಕಾಫಿ ನಾನು ಕುಡ್ದೇ ಇರಲಿಲ್ಲ. ಶಿವಾನಿ, ನೀನು ವಿದೇಶದಲ್ಲಿ ಹುಟ್ಟು ಬೆಳೆದಿರೋಳು. ಈ ಮನೆಗೆ ಹೊಂದ್ಕೊಳ್ಳೋಕ್ಕೆ ತುಂಬ ಸಮಯ ಹಿಡಿಯುತ್ತೆ ಅಂತ ಅಂದ್ಕೊಂಡೆ. ಆದರೆ ನೀನು ಆ ಮಾತನ್ನು ಸುಳ್ಳು ಮಾಡಿಬಿಟ್ಟೆ. ನೀನು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಈ ಮನೆಗೆ ನೀನೇ ಬೆಸ್ಟ್ ಸೊಸೆ. ಹೌದು, ನಿನ್ನಂಥ ಹೆಂಡ್ತಿನ ಪಡೆಯೋಕ್ಕೆ ತ್ರಿಶೂಲ್ ತುಂಬ ಪುಣ್ಯ ಮಾಡಿದ್ದ. ಅವನು ನನ್ನ ಗಂಡನಾಗಿ ಪಡೆಯೋದಕ್ಕೆ ನಾನು ಪಾಪ ಮಾಡಿದ್ದೀನಿ. ನನ್ನ ಪ್ರೀತಿನ ದೂರ ಮಾಡಿದವನು ಅವನು. ನಿಮ್ಮಿಬ್ರು ಸಂಸಾರ ಹೀಗೆ ಚೆನ್ನಾಗಿರ್ಬೇಕು, ಅದೇ ನಮ್ಮ ಆಸೆ. ನಮ್ಮ ಸಂಸಾರ ಶುರುನೇ ಆಗಿಲ್ಲ, ಆಗೋದು ಇಲ್ಲ. ಯಾಕಮ್ಮ ಶಿವಾನಿ ಏನು ಮಾತಾಡ್ತಾ ಇಲ್ಲ? ಏನಾಯ್ತು? ಏನಿಲ್ಲಮ್ಮ. ತ್ರಿಶೂಲ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ನಾಚಿಕೆಯಿಂದ ಮಾತು ಬರ್ತಿಲ್ಲ ಅನ್ಸುತ್ತೆ. ನಂಗೆ ಸ್ವಲ್ಪ ಕೆಲಸ ಇದೆ, ಬಂದೆ. ಮಧು, ಎಲ್ಲರೂ ಟಿಫಿನ್ಗೆ ಬರ್ತಾರೆ, ರೆಡಿ ಮಾಡೋಣ. ಹಾಂ ಮೋರೆ. ತ್ರಿವಿಕ್ರಮ್, ಈಗ್ಲಾ ಬರೋದು? ಇಷ್ಟೊತ್ತು ಎಲ್ಲೋ ಇದ್ದೆ? ರಾತ್ರಿ ಎಲ್ಲ ಎಲ್ಲೋ ಹೋಗಿದ್ದೆ ನೀನು? ಯಾಕೋ ಒಂಥರ ಇದೆಯಾ? ಏನಾಯ್ತು ನಿನಗೆ? ಇರೋ, ನಾನೇ ಬಡಿಸ್ತೀನಿ. ನಿನ್ನ ಹತ್ರನೇ ಕಣೋ ಮಾತಾಡ್ತಾ ಇರೋದು. ತ್ರಿವಿಕ್ರಮ್, ಏನಾಯ್ತಪ್ಪ? ಅಳಿಮಯ್ಯ, ಹಸುವಾಗ್ತಿದ್ದೀನೋ? ನಿಧಾನವಾಗಿ ತಿನ್ನೋ. ಅಯ್ಯೋ, ತಗೊಡಿ. ತ್ರಿವಿಕ್ರಮ್, ನಾವು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ನಾವ್ ಯಾರು ಬೇಡವೇನೋ ನಿನ್ಗೆ? ಅಳಿಮಯ್ಯ, ಬ್ರೋ, ಯಾಕೆ ಹೀಗೆ ಆಡ್ತಿದ್ಯಾ ನೀನು? ನಾವೆಲ್ಲ ಏನ್ ಮಾಡಿದೀವಿ ನಿನ್ಗೆ? ಹೇಯ್, ಏನಂದೆ? ಅವಳನ್ನ ಯಾಕೆ ಅಷ್ಟು ಸಿಟ್ಟಲ್ಲಿ ನೋಡ್ತಿದ್ಯಾ? ಅವಳು ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಕರೆಕ್ಟ್. ನೀವ್ಯಾರು ನನಗೇನು ಮಾಡಿಲ್ಲ, ಅದಕ್ಕೆ ನೀವ್ಯಾರು ನನಗೆ ಬೇಡ. ಏನೋ ನಿನ್ನ ಮಾತಿನ ಅರ್ಥ? ಅಂಥದ್ದು ಏನಾಯ್ತೀಗ? ಅದನ್ನ ಕೇಳಕ್ ನಿಮ್ಮ ಮನ್ಸಾರು ಹೇಗೆ ಬಂತು? ಅಲ್ಲ, ಶಿವಾನಿನ ಪ್ರೀತಿಸಿದ್ ನಾನು, ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ ನಾನು, ಮದುವೆ ತಯಾರಿ ಮಾಡಿದ್ ನನಗೆ, ತಾಳಿ ಕಟ್ಟಿದವನ. ಅಲ್ಲ, ನೀವು ಅದನ್ನಂತೂ ತಡಿಲಿಲ್ಲ. ಅವರಿಬ್ಬರಿಗೂ ಮನ್ಸಿಲ್ಲ ಅಂದ್ರೆ ಒಂದ್ ಮಾಡಕ್ ಹೊಟ್ಟಿದ್ದೀರಲ್ಲ, ಅದಕ್ಕೆ ನಿಮ್ಮ ಮನ್ಸಾರು ಹೇಗೆ ಬಂತು? ತ್ರಿವಿಕ್ರಮ್, ಅರ್ಥ ಮಾಡ್ಕೋ. ತ್ರಿಶೂಲ್ ಶಿವಾನಿಗೆ ತಾಳಿ ಕಟ್ಟಿದ್ದಾನೆ ಅಂದಮೇಲೆ ಅವರಿಬ್ರು ಗಂಡ ಹೆಂಡತಿ, ಅವರಿಬ್ರು ಸಂಸಾರ ಮಾಡ್ಬೇಕಲ್ವಾ? ಅವ್ರಿಬ್ಬರಿಗೂ ಇಷ್ಟ ಇಲ್ಲ ಅಂದಮೇಲೂ ಸರಿ, ಇವಾಗ್ಲೂ ನಿಮಗೆ ಕೇಳ್ಕೊತಾ ಇದ್ದೀನಿ, ನಮ್ಮಿಬ್ಬರನ್ನು ಒಂದ್ ಮಾಡಿ ಅವರಿಬ್ಬರನ್ನ ದೂರ ಮಾಡಿ. ತ್ರಿವಿಕ್ರಮ್, ನೀನು ಮಾತಾಡ್ತಿರೋದು ತಪ್ಪು. ಇದು ಸಮಾಜನೂ ಒಪ್ಪಲ್ಲ, ನಾವು ಯಾರೂ ಒಪ್ಪಲ್ಲ. ನನಗೆ ಗೊತ್ತಿತ್ತು ಅಜ್ಜಿ, ನೀವು ಈ ಮಾತು ಹೇಳ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ತಪ್ಪು ನಿಮ್ದು ಯಾರ್ದು ಅಲ್ಲ, ನಿಮ್ಮನ್ನೆಲ್ಲ ನನ್ನವ್ರಂತ ನಂಬಿದ್ದಲ್ಲ, ತಪ್ಪು ನಂದು ಅಲ್ಲ. ನಿಮ್ಮಲ್ಲಿ ಒಬ್ಬರಿಗೂ ನನಗೆ ಒಳ್ಳೇದಾಗಬೇಕು ಅಂತ ಮನಸ್ಸೇ ಇಲ್ವಾ? ತಪ್ಪು ನಿಮ್ದಲ್ಲ, ತಪ್ಪು ನಂದು. ತ್ರಿವಿಕ್ರಮ್
ನನ್ನ ಲೈಫೇ ಒಳ್ಳೆ ಕನ್ಫ್ಯೂಷನ್ ಆಗೋಗಿದೆ. ಯಾಕೆ ನನಗೇನು ನೆನಪಾಗ್ತಾ ಇಲ್ಲ? ನನಗೇನಾದರೂ ಕಾಯಿಲೆ ಗೀಲೆ ಬಂದ್ಬಿಟ್ಟಿದ್ಯಾ? ರಾತ್ರಿ ಮಲಗಿ ಬೆಳಗ್ಗೆ ಎದುಳಷ್ಟೊಳಗೆ ಎಲ್ಲ ಮರ್ತೋಗ್ತಾ ಇದ್ದೀನಿ. ನನಗೇನಾಗ್ತಿದೆ ಗೊತ್ತಾಗ್ತಿಲ್ವಲ್ಲೋ. ಫಸ್ಟ್ ನೈಟಲ್ಲಿ ಶಿವಾನಿ ನನ್ನ ರೂಮಿಗೆ ಬಂದ್ಲು. ಕೈಯಲ್ಲಿ ಹಾಲು ಹಿಡ್ಕೊಂಡಿದ್ದು. ಅವಳು ಬಂದು ನನ್ನ ಪಕ್ಕ ಕೂತ್ಕೊಂಡ್ಳು. ನಾನು ಇನ್ನೂ ಹತ್ರಕ್ಕೆ ಹೋದೆ. ಆಮೇಲೆ ಅವಳನ್ನ ನೋಡಿದೆ. ಆಮೇಲೆ ಏನಾಯ್ತು ನೆನಪಾಗ್ತಿಲ್ವೇ? ಆಮೇಲೆ ಏನಾಯ್ತು? ಬರೀ ಒಂದು ದಿವಸ ಅಂದರೆ ಏನೋ ಅನ್ಬೋದು, ಅಂದರೆ ಎರಡನೇ ದಿವಸನೂ ಇದೇ ಸೇಮ್ ರಿಪೀಟ್ ಆಯ್ತಲ್ಲ. ಎರಡನೇ ದಿವಸ ಸಲಿಗೆ ಒಂದು ಸ್ವಲ್ಪ ಜಾಸ್ತಿ ಇತ್ತು. ನಾನೇ ಹೋಗಿ ಹತ್ತಿರ ಕೂತ್ಕೊಂಡೆ. ಆಮೇಲೆ ಅವಳನ್ನು ನೋಡಿದೆ. ಆಮೇಲೆ ಏನಾಯಿತು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಹಾಂ, ನಾನು ಶಿವಾನಿ ನೋಡಿದೆ. ಆಮೇಲೆ ನನಗೆ ಎಚ್ಚರ ಆಯಿತು. ನೋಡಿದ್ರೆ ಬೆಳಗಾಗೋಗಿತ್ತು. ನಾನು ಶಿವಾನಿ ನೋಡಿದೆ, ಬೆಳಗಾಗಿತ್ತು. ಈ ಸೈಕಲ್ ಗ್ಯಾಪಲ್ಲಿ ಏನಾಯಿತು? ನಾನು ಶಿವಾನಿ ನೋಡಿದ ತಕ್ಷಣ ನನಗೇನಾದ್ರೂ ಆಗ್ತಾ ಇದೆಯಾ? ಅದೇನು ಬೇಕಾದ್ರೆ ಹಾಕ್ಕೊಳ್ಳಿ. ಇವತ್ತು ರಾತ್ರಿ ನಾನು ಶಿವಾನಿ ನೋಡೋದಿಲ್ಲ. ಅದೇನಾಗುತ್ತೋ ನೋಡೇ ಬಿಡೋಣ. ವಿಕ್ರಮ್, ಇವತ್ತಿನ ನಿನ್ನ ಸ್ಥಿತಿಗೆ ನಾನೇ ಕಾರಣ. ನಮ್ಮಿಬ್ಬರ ಜನ್ಮ ಪ್ರೀತಿ ಒಂದಾಗಿದ್ರೆ ಯಾವ ಸಮಸ್ಯೆನೂ ಆಗ್ತಾ ಇರಲಿಲ್ಲ. ಛೇ. ಅದಕ್ಕೆ ಯಾಕೆ ಒಬ್ರೆ ಕೂತಿದ್ದೀರಾ? ಬೋರ್ ಆಗ್ತಿಲ್ವಾ? ಇಲ್ಲ. ಯಾಕೆ ಒಂಥರ ಇದ್ದೀರಾ? ಇಲ್ವಲ್ಲ, ಹಾಗೇನಿಲ್ಲ. ತ್ರಿವಿಕ್ರಮ್ ಬ್ರೋ ಆ ಥರ ಆಡಿದ್ ನೋಡಿ ಬೇಜಾರಾಯ್ತಾ? ತ್ರಿವಿಕ್ರಮ್ ಬ್ರೋ ಹಾಗೆ ಆಡಬಾರ್ದಾಗಿತ್ತು. ಅವನಿಗೆ ಯಾಕೆ ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ. ಪಾಪ ಮಾಮ್ ಎಷ್ಟು ಬೇಜಾರಾಗಿದ್ದಾರೆ ಗೊತ್ತಾ? ಅವನು ನಿಮ್ಮನ್ನ ಲವ್ ಮಾಡಿದ್ದ, ಬಟ್ ಮದ್ವೆ ಆಗಕ್ಕಾಗ್ಲಿಲ್ಲ. ಅರ್ಥ ಮಾಡ್ಕೋಬೇಕಲ್ವಾ? ಈಗ ನೋಡಿ, ನಾವು ಒಂದು ಮೊಬೈಲ್ನ ನೋಡಿ ತುಂಬಾ ಇಷ್ಟಪಟ್ಟಿರ್ತೀವಿ. ಅದನ್ನ ತಗೋಬೇಕು ಅಂತಾನು ಅನ್ಕೊಂಡಿರ್ತೀವಿ. ಆದ್ರೆ ತಗೊಳ್ಳೋದಕ್ಕಾಗಲ್ಲ. ತಗೊಳಕ್ಕಾಗ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಅಳೋದಕ್ಕಾಗತ್ತಾ? ಬೇರೆ ಮಾಡೆಲ್ ಫೋನ್ ತಗೊಂಡು ಸಮಾಧಾನ ಮಾಡ್ಕೋಬೇಕು. ಲೈಫ್ ಒಂಥರ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇದ್ದಾಗೆ. ಕೀಪ್ ಚೇಂಜಿಂಗ್. ರೀನಾ, ಪ್ರೀತಿ ಅಂದ್ರೆ ನೀನ್ ಅನ್ಕೊಂಡ್ ಹಾಗಲ್ಲ. ಅದ್ಕೆ ನೀವ್ ಹಾಗೆ ಅನ್ಕೊಂಡಿದ್ದೀರಾ ಅಷ್ಟೇ. ಈಗ ನಿಮ್ಗೆ ತ್ರಿಶೂಲ್ ಬ್ರೋ ಸಿಕ್ಕಿಲ್ವಾ? ನಿಮ್ಗೇನಾದ್ರೂ ಪ್ರೀತಿ ಕಮ್ಮಿ ಆಗಿದ್ಯಾ? ಅವನು ನಿಮ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದಾನೆ. ಲವ್ ಅಲ್ಲ, ಅವನು ನನ್ನ ಪ್ರಾಣನೇ ತಿಂತಿದ್ದಾನೆ. ಅದ್ಕೆ ತುಂಬಾ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ. ತ್ರಿಶೂಲ್ ಬ್ರೋ ನಿಮ್ನ ಸೂಪರ್ ಆಗಿ ನೋಡ್ಕೋತಾನೆ. ನಿಮ್ಮಿಬ್ರದ್ದು ಬೆಸ್ಟ್ ಪೇರ್ ಆಗತ್ತೆ. ಆ ಕಾನ್ಫಿಡೆನ್ಸ್ ನನಗಿದೆ. ಸಾಧ್ಯನೇ ಇಲ್ಲ. ನನ್ನ ಆದಿಶೇಷ ಪ್ರೀತಿನೇ ಶ್ರೇಷ್ಠ. ನನ್ನ ಸರ್ವಸ್ವನೇ ಅವನಿಗೆ ಮೀಸಲು. ನಿಮ್ಗೆ ಇದನ್ನೆಲ್ಲ ಅರ್ಥ ಮಾಡ್ಸಕ್ ನನ್ನ ಕೈಲಿ ಆಗ್ತಿಲ್ಲ. ನನಗೆ ಅವಕಾಶನೂ ಇಲ್ಲ. ಏನ್ ಮಾಡ್ಲಿ ನಾನು? ನನ್ನ ಅಸಹಾಯಕ್ಕೆ ಆಗ್ಬಿಟ್ಟಿದ್ದೇನೆ. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನೀನೇ. ಇವತ್ತು ಯಾವುದೇ ಕಾರಣಕ್ಕೂ ರಾತ್ರಿ ಏನಾಗತ್ತೆ ಅನ್ನೋದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಎಸ್ ಅಲ್ಲ, ಏನಾಗತ್ತೆ ರಾತ್ರಿ ಹೊತ್ತು? ನಾನು ಅವಳ ಜೊತೆ ಮಾತಾಡಬೇಕು ಅಂತ ಕಣ್ಣಿಟ್ಟು ನೋಡ್ತೀನಿ. ಆಮೇಲೆ ನೋಡಿದ್ರೆ ಬೆಳಗಾಗೋಗಿರುತ್ತೆ. ನಾನು ಮಾಡ್ತಿರೋ ತಪ್ಪೇ ಅದು. ಇವತ್ತು ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ರಿಪೀಟ್ ಮಾಡಬಾರ್ದು. ಶಿವಾನಿ ಬಂದ್ಯಾ? ಯಾವುದೇ ಕಾರಣಕ್ಕೂ ಕಣ್ಣಿಟ್ಟು ಮಾತ್ರ ನೋಡಬಾರ್ದು. ತ್ರಿಶೂಲ್, ಏನಿದು ಮತ್ತೆ ರೂಮ್ನ ನೀನು? ಹೌದು. ಇದು ನಮ್ಮ 3ನೇ ರಾತ್ರಿ. ಅಂದ್ರೆ ಕಳೆದ 2 ರಾತ್ರಿಗಳು ಏನಾಯಿತು ಅನ್ನೋದು ನನಗೆ ಒಂದು ಚೂರು ನೆನಪಿಲ್ಲ. ಅದನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಈ 3ನೇ ರಾತ್ರಿಯ ಸೆಟಪ್.
ನಿನಗೇನು ತಲೆ ಕೆಟ್ಟಿದ್ಯಾ? ನನಗೇನು ನೆನಪಾಗಲಿಲ್ಲ ಅಂದರೆ ಆವಾಗ ಕೆಟ್ಟೋಗತ್ತೆ. ಶಿವಾನಿ, 2 ದಿನದಿಂದ ನನ್ನ ಜೀವನದಲ್ಲಿ ರಾತ್ರಿ ಏನಾಗತ್ತೆ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ಮದುವೆ ಆದ ಹೊಸದ್ರಲ್ಲಿ ಗಂಡಂದ್ರು ನಿಶಾಚರಿಯಾಗಿರ್ತಾರಂತೆ. ಆದರೆ ನಾನು ನಿದ್ದೆಯ ನಶೆಯಲ್ಲಿ ತೇಲ್ತಾ ಇದ್ದೀನಿ. ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ತ್ರಿಶೂಲ್, ನೀನು ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ನಿನಗಿದೆಲ್ಲ ಅರ್ಥ ಆಗೋದಿಲ್ಲ ಶಿವಾನಿ. ರೂಮಿಂದ ಆಚೆ ಹೋಗಿದ ತಕ್ಷಣ ಮನೆಯವರೆಲ್ಲರೂ ನಂಗೆ ರೇಗಿಸ್ತಾರೆ, ಏನೇನೋ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಒಂದಕ್ಕೂ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಅದ್ರ ಮಧ್ಯೆ ತ್ರಿವಿಕ್ರಮ್ ಬೇರೆ. ಅವನಿಗೆ ರೇಗಿಸೋದಕ್ಕೆ ನಾನು ಏನೇನೋ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀನಿ. ಏನಂದೆ? ರಾತ್ರಿ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ. ತ್ರಿಶೂಲ್, ಸುಮ್ಮನೆ ಶಿವಾನಿ, ಹಿಂಗೆ ಆದರೆ ನಾನು ಹುಚ್ಚ ಆಗ್ಬಿಡ್ತೀನಿ ಅಷ್ಟೇ. ಇವಾಗ ಏನು? ಇವಾಗ ನಿನ್ನ ಪ್ರೀತಿಯ ಹುಚ್ಚ. ಇವನು ಇವತ್ತು ಹಾಗೆ ಆಡ್ತಿದ್ದಾನೆ. ಇವನಿಗೆ ಮೊದಲು ನಿದ್ದೆ ಬರೋ ಹಾಗೆ ಮಾಡಬೇಕು. ಯಾಕೆ ಹಾಗೆ ನಿಂತಿದ್ಯಾ? ಈ ಕಡೆ ತಿರುಗು. ಇಲ್ಲ, ನಾನು ತಿರ್ಗೋದಿಲ್ಲ. ನಾನು ಹಿಂಗೆ ಇರ್ತೀನಿ. ಯಾಕೆ? ನಿನಗೆ ಯಾಕದು? ನಾನು ತಿರ್ಗೋದಿಲ್ಲ. ತ್ರಿಶೂಲ್, ಮೊದಲನೇ ರಾತ್ರಿ ಏನಾಯ್ತು ಅಂತ ಗೊತ್ತಾಗಬೇಕು ಅಂತ್ಯ. ಹೀಗೆ ಬೆನ್ನು ಹಾಕಿ ನಿಂತ್ಕೊಂಡ್ರೆ ಹೇಗೆ ಗೊತ್ತಾಗುತ್ತೆ? ತಿರುಗು ಈ ಕಡೆ. ಇಲ್ಲ ಇಲ್ಲ ಇಲ್ಲ, ಬೇಡ, ಹಿಂಗೆ ಹೇಳು. ಇವನು ಯಾಕೆ ಹೀಗೆ ಆಡ್ತಿದ್ದಾನೆ? ಕಣ್ಣಲ್ಲಿ ಕಣ್ಣಿಟ್ಟು ನಿದ್ದೆ ಬರ್ಸೋಣ ಅಂದ್ರೆ ತಿರುಗ್ತಾನೆ ಇಲ್ವಲ್ಲ. ನನಗೋಸ್ಕರ ತಿರುಗು ತ್ರಿಶೂಲ್. ಹಾಲು ತಂದಿದ್ದೀನಿ, ತಗೋ ಕುಡಿ. ಇಲ್ಲ ಇಲ್ಲ, ನಾನು ತಿರ್ಗೋದಿಲ್ಲ. ನಾನು ನಿನ್ನ ಮುಖನೂ ನೋಡಲ್ಲ, ನೀನು ಕೊಟ್ಟರೆ ಹಾಲು ಕುಡಿಯೋದಿಲ್ಲ. ಯಾಕೆ? ಯಾಕಂದ್ರೆ ನಾನು ಯಾಮಸ್ತಾ ಇರೋದು ಅದೇ. ಅಂದರೆ? ನೋಡು ಶಿವಾನಿ, ನೀನು ಹಾಲು ತೊಗೊಂಡು ರೂಮಿಗೆ ಬರ್ತೀಯ, ನನ್ನ ಹತ್ರ ಬರ್ತೀಯ, ಹಾಲು ನನಗೆ ಕೊಡ್ತೀಯ, ನಾನು ನಿನಗೆ ವಾಪಸ್ ಕೊಡ್ತೀನಿ, ನೀನು ಹಾಲು ಕುಡಿತೀಯ. ಆಮೇಲೆ ನಿನ್ನನ್ನು ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಕೂಡಿಸ್ಕೋತೀನಿ, ನಿನ್ನ ಹತ್ರ ಬರ್ತೀನಿ, ಆಮೇಲೆ ನಿನ್ನ ಮುಖ ನೋಡ್ತೀನಿ.